ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಅಮ್ಮ ಬೇಗನೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡಿಸಿ ರೆಡಿ ಮಾಡಿದ್ದಾರೆ. ಹಾಗೆ ಅಪ್ಪ ಬಾಗಿಲಿಗೆ ಮಾವಿನ ಕೊನೆ ಮತ್ತು ಬೇವಿನ ಕೊನೆನ ಸಿಕ್ಕಿಸಿದ್ದಾರೆ. ನಾವು ಚಿಕ್ಕದ್ರಲ್ಲಿ ತೋರಣ ಕಟ್ತಾಯಿದ್ರು, ಬಟ್ ಇವಾಗ ಜಸ್ಟ್ ಹಾಗೆ ಎರಡು ಕಡೆ ಸಿಕ್ಕಿಸಿದ್ದಾರೆ. ಯುಗಾದಿ ಹಬ್ಬ ಅಂತ ಅಂದರೆ ಎಣ್ಣೆ ಸ್ನಾನನೇ ಸ್ಪೆಷಲ್ಲು. ಸೊ ಮೈ ತುಂಬ ಎಣ್ಣೆ ಹಚ್ಕೊಂಡು ಬಿಸಿಲು ಕಾಯಿಸಿ ನಂತರ ಬಿಸಿ ಬಿಸಿ ನೀರಲ್ಲಿ ಎಣ್ಣೆ ಸ್ನಾನ ಮಾಡಿಕೊಂಡು ಬಂದು ದೇವ್ರ ಪೂಜೆ ಮಾಡಿ ಆಮೇಲೆ ಬೇವು ಬೆಲ್ಲ ತಿನ್ನೋದು ಮುಂಚೆಯಿಂದನೂ ನಡೆಸ್ಕೊಂಡು ಬಂದಿರೋ ಅಂಥದ್ದು. ಅಮ್ಮ ದೇವ್ರ ಸಾಮಾನೆಲ್ಲ ಬೆಳಗಿ ದೇವ್ರ ಮನೆಯೆಲ್ಲ ಜೋಡಿಸಿ ನೀಟಾಗಿ ದೇವ್ರಿಗೆ ಅಲಂಕಾರ ಮಾಡಿ ಫಸ್ಟು ದೇವ್ರ ಪೂಜೆ ಮಾಡ್ತಾರೆ. ನಮ್ಮ ಗಾರ್ಡನಲ್ಲಿ ಬೆಳೆದಿರೋ ಹೂಗಳಿಂದನೇ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆನ ಮುಗಿಸಿದ್ವಿ. ಬೇವಿನ ಸೊಪ್ಪು, ಬೇವಿನ ಹೂವು, ಕಡಲೆ, ಬೆಲ್ಲನ ಹಾಕಿ ಬೇವು ಮತ್ತು ಬೆಲ್ಲದ ಪೌಡರ್ನ ರೆಡಿ ಮಾಡಿದ್ದಾರೆ. ಇಲ್ಲಿ ಕಡಲೆಬೇಳೆ ಒಡೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಇದ್ರದ್ದು ರೆಸಿಪಿ ಬೇಕಿದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆಲ್ರೆಡಿ ಇದೇ ಯೂಟ್ಯೂಬ್ ಚಾನಲಲ್ಲಿ ಇದ್ರದ್ದು ರೆಸಿಪಿ ವಿಡಿಯೋ ಅವೈಲೇಬಲ್ ಇದೆ, ಹಾಗಾಗಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಚೆಕ್ ಮಾಡಿ. ಇವತ್ತು ಹಬ್ಬದ ಅಡುಗೆದು ಯಾವುದೇ ರೆಸಿಪೀಸ್ನ ನಾನು ಇಲ್ಲಿ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇವತ್ತು ಯಾವುದಾದ್ರೂ ಅಡುಗೆದು ರೆಸಿಪಿ ಬೇಕಂತ ಅಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಅದರದ್ದೇ ಆದಂಥ ಸೆಪ್ರೇಟ್ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೇನಮ್ಮ ಇದು? ಒಬ್ಬಟ್ಟಿನ ಹೂರಣ ಏನೇನು ಹಾಕಿದ್ದೀರಾ? ಬೇಳೆ ಬೇಯಿಸಿ ಆಮೇಲೆ ಅದಕ್ಕೆ ಕಾಯಿ, ಏಲಕ್ಕಿ ಕಾಯಿ, ಬೆಲ್ಲ ಹಾಕಿ ರುಬ್ಬಿ ಬಿಸಿ ಮಾಡ್ತಾ ಇದ್ದೀವಿ. ಓ, ಇದನ್ನ ನೀರು ಹಿಂಗ ತನಕ ಈ ಥರ ಬಿಸಿ ಮಾಡಬೇಕಾ? ಹೌದು, ಓಕೆ. ನೀರೇನು ಹಾಕಿರಲ್ಲ, ಒಂಚೂರು ಡ್ರೈ ಆಗಬೇಕು, ಅದಕ್ಕೋಸ್ಕರ ಬಿಸಿ ಮಾಡ್ತೀವಿ. ಯಾವ ಹಬ್ಬಕ್ಕೆ ಹೊಸ ಬಟ್ಟೆ ಹಾಕ್ತೀವೋ ಇಲ್ವೋ, ಬಟ್ ಆದರೆ ಯುಗಾದಿ ಹಬ್ಬಕ್ಕಂತೂ ಹೊಸ ಬಟ್ಟೆ ಹಾಕ್ಕೊಂಡೇ ಹಾಕೋತೀವಿ. ಚಿಕ್ಕದ್ರಿಂದನೂ ಅದು ಬಂದಿದೆ, ಇವತ್ತಿಗೂ ಅದು ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೇಲಂತೂ ಹಬ್ಬದ ಅಡುಗೆ ರೆಡಿ ಆಗ್ತಾಯಿದೆ. ನೀವೆಲ್ಲ ಏನೇನು ಸ್ಪೆಷಲ್ ಅಡುಗೆ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ಎಲ್ಲರ ಮನೆಯಲ್ಲೂ ಯುಗಾದಿ ಹಬ್ಬ ಅಂತ ಅಂದರೆ ವಡೆ ಮತ್ತು ಒಬ್ಬಟ್ಟು, ಮಾವಿನಕಾಯಿ ಚಿತ್ರಾನ್ನ ಇದ್ದೇ ಇರುತ್ತೆ. ನಾನು ಇವತ್ತಿಂದ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಯಾವುದ್ರ ಬಗ್ಗೆನಾದರೂ ನಿಮಗೆ ಡೀಟೇಲ್ ವೀಡಿಯೋಸ್ ಬೇಕಂತ ಅಂದರೆ ಕಮೆಂಟ್ ಮಾಡಿ. ಹಬ್ಬಕ್ಕೆ ಅಂತ ಚಕ್ಲಿ ಮಾಡಿದ್ವಿ, ಬಟ್ ಆದರೆ ಹಬ್ಬದ ದಿನ ಚಕ್ಲಿ ಎಲ್ಲ ಮಾಡ್ಕೊಂಡು ಇದ್ದರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಹಬ್ಬದ ಹಿಂದಿನ ದಿನವೇ ಚಕ್ಲಿ ಮತ್ತು ಜಾಮೂನ್ನ ಮಾಡಿಟ್ಕೊಂಡಿದ್ವಿ. ಇವತ್ತಿನ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ನಮ್ಮ ಮನೇಲಿ ಈ ಥರ ಇತ್ತು. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.